ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇವತ್ತು ನಾನು ಕೋಸಂಬರಿ ಮಾಡ್ಬೇಕಂತ ಅಂದ್ಕೊಂಡೇನ್ರಿ. ಅದಕ್ಕೆ ಸೌತೆಕಾಯಿ ತೊಗೊಂಡೇನ್ರಿ, ಒಂದು ಟಮಾಟಿ, ಒಂದು 2-3 ಹಸಿಮೆಣ್ಸಿನ್ಕಾಯಿ ರೀ, ಕೊತ್ತಂಬರಿ, ಸ್ವಲ್ಪ ಮೊಸರು ತೊಗೊಂಡ್ರಿ. ಇವು ಹೆಸರು ಬೇಳೆನ ನೆನಾಕಿನ್ರಿ. ಇವನ್ನೆಲ್ಲ ಹಾಕಿ ಕೋಸಂಬರಿ ಮಾಡ್ತೀವಿ ನೋಡ್ರಿ. ಮಸ್ತ್ ಆಗ್ತದ್ರಿ ಕೋಸಂಬರಿ. ಚಪಾತಿ ಕೂಡ ಸೂಪರ್ ನೋಡ್ರಿ. ಈಗ ಇದನ್ನು ಹೊಳ್ಕೊಂಬರ್ತೀನಿ ರೀ ಎಲ್ಲ ನೋಡ್ರಿ. ಈಗ ಸೌತೆಕಾಯಿನ ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡ್ರಿ, ಅಂದ್ರೆ ಕೋಸಂಬರಿ ಮಸ್ತ್ ಆಗ್ತದ್ರಿ. ಈ ಟಮಾಟಿನೂ ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡೇನಿ ರೀ. ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಈಗ ಎಲ್ಲನೂ ಕಲಿಸ್ತೀನಿ ನೋಡ್ರಿ. ಈಗ ಈ ಸೌತೆಕಾಯಿನ ಈ ಬೌಲಿಗೆ ಹಾಕೋತೀನಿ ನೋಡ್ರಿ. ಸೌತೆಕಾಯಿ ಹಾಕೊಂಡೇನಿ ರೀ. ಈಗ ಟಮಾಟಿನ ಹಾಕೋತೀನಿ ನೋಡ್ರಿ. ಈಗ ಟಮಾಟಿನ ಹಾಕೊಂಡೇನಿ ರೀ. ಇದು ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ನೋಡ್ರಿ. ಈಗ ಇವೇನು ನೆನೆಸಿದ ಹೆಸರು ಕಾಳು ಅಲ್ರಿ, ಹೆಸರು ಬೇಳೆ ರೀ, ಇವು ಹಾಕೋತಾರೆ. ಈಗ ಈ ಕೊತ್ತಂಬರಿನ ಕಟ್ ಮಾಡಿ ಹಾಕೋತೀನಿ ನೋಡ್ರಿ. ಈ ಕೊತ್ತಂಬರಿನ ಲಾಸ್ಟಿಗೆ ಹಾಕ್ತೀನಿ ರೀ. ಈಗ ಮೊದಲು ಇದಕ್ಕೆ ಉಪ್ಪು ಹಾಕ್ತಾರೆ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಈಗ ಒಂದು ಸ್ವಲ್ಪ ಮೊಸರು ಹಾಕೋದ್ರಿಂದ ಕೋಸಂಬರಿ ಭಾರಿ ಟೇಸ್ಟಿ ಆಗ್ತದೆ ರೀ. ಮೊಸರು ಹಾಕಿನ್ರಿ. ಈಗ ಇದು ಕಟ್ ಮಾಡಿದ ಕೊತ್ತಂಬರಿನ ಹಾಕೋತೀನಿ ನೋಡ್ರಿ. ಈಗೆಲ್ಲನೂ ಚೆಂದಾಗೆ ಮಿಕ್ಸ್ ಮಾಡ್ತಾರೆ. ಈಗ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಎಲ್ಲ. ಚೆಂದಾಗಿ ಮಿಕ್ಸ್ ಮಾಡ್ತಾರೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಪುಟಾಣಿ ಪುಡಿ ಹಾಕ್ತೇನೆ ನೋಡ್ರಿ. ಅದಕ್ಕೆ ಒಂದು ಜರ ಪುಟಾಣಿ ಪುಡಿ ಹಾಕಿದ್ರೆ ಭಾರಿ ಮಸ್ತ್ ಆಗ್ತದೆ ಕೋಸಂಬರಿ. ಈಗ ನೋಡ್ರಿ, ಪುಟಾಣಿ ಪುಡಿ ಹಾಕ್ತಾರೆ, ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ತಾರೆ ಅದನ್ನು. ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ನೋಡ್ರಿ, ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿದ್ರೆ ರುಚಿ ಚೆಂದ ಬರ್ತದೆ ರೀ. ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಎಲ್ಲನೂ. ಈ ಥರ ಮಾಡಿದ್ರೆ ಕೋಸಂಬರಿ ಇದು ಪೂರಿ ಜೊತೆಗೂ ಮಸ್ತ್ ಆಗ್ತದೆ ನೋಡ್ರಿ. ಚಪಾತಿ, ಪೂರಿ ಭಾರಿ ಟೇಸ್ಟ್ ಇದೆ. ಈಗ ರೆಡಿ ಆಯ್ತು ನೋಡ್ರಿ ಕೋಸಂಬರಿ. ಮಸ್ತ್ ಅಂದ್ರೆ ಮಸ್ತ್ ಇದೆ. ಚಪಾತಿ, ಪೂರಿ ಇದ್ರ ಜೊತೆ ಸೂಪರ್ ಕಾಂಬಿನೇಷನ್ ನೋಡ್ರಿ ಇದು ಕೋಸಂಬರಿ. ಈಗ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತೀನಿ ರೀ. ನೋಡ್ರಿ, ಚಪಾತಿ ಇಡ್ತಾ ಇದ್ದೀನಿ ರೀ. ಇನ್ನೊಂದು ಚಪಾತಿ ಇಡ್ತಾರೆ. ಈಗ ಕೋಸಂಬರಿ ಹಚ್ತೇನೆ ನೋಡ್ರಿ. ನೋಡ್ರಿ, ಬಿಸಿ ಚಪಾತಿ, ಸೂಪರ್ ಕೋಸಂಬರಿ ನೋಡ್ರಿ ರೆಡಿ ಆಗಿದ್ರಿ. ಈ ಥರ ದಿನಾಲೂ ಕೋಸಂಬರಿ ಮಾಡ್ಕೊಂಡು ನೋಡ್ರಿ, ಬೇಸಿಗೆ ದಿನದಾಗ ಆರೋಗ್ಯಕ್ಕೂ ಭಾಳ ಚಲೋ ನೋಡ್ರಿ. ಇದು ಹಾಗೇನೂ ತಿನ್ಬೋದು ರೀ. ಈ ಕೋಸಂಬರಿ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ಕೋಸಂಬರಿ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ಎಲ್ಲರಿಗೂ. ಈಗ ನೋಡ್ರಿ, ಇದು ಒಂದು ತುತ್ತ ಕೋಸಂಬರಿ ಜೋಡಿ ಹಚ್ಕೊಂಡು ತೋರಿಸ್ತೀನಿ ನೋಡ್ರಿ.
ನೋಡಿರಿ ಸೂಪರ್ ರೀ. ಈ ಥರ ಉಂಡ್ರೆ ಭಾರಿ ನೋಡಿರಿ ಊಟ.